ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೈಗೆ ವೋಟ್ ಹಾಕದೇ ಇದ್ರೆ ಕರೆಂಟ್ ಕೊಡಲ್ವಂತೆ. ಶಾಸಕರೊಬ್ರು ಹೇಳಿರ್ತಕ್ಕಂಥ ಮಾತು ಇದು. ಕಾಂಗ್ರೆಸ್ ಶಾಸಕರಿಂದ ಇದೆಂಥ ಮಾತು? ಹೀಗೆ ಕೇಳ್ತಾರೆ ಇವರು. ನಮ್ಗೆ ಹೆಚ್ಚಿನ ಮತ ಇಲ್ದಿದ್ರೆ ಕರೆಂಟ್ ಕೊಡಲ್ಲ. ಚುನಾವಣಾ ಪ್ರಚಾರದ ವೇಳೆ ರಾಜು ಕಾಗೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ ಸಾರಿ 400 ಮತಗಳು ನನಗೆ ಕಡಿಮೆ ಬಿದ್ದಿತ್ತು, ಏನ್ ಮಾಡ್ತಿರೋ ಗೊತ್ತಿಲ್ಲ, ಮತ ಕಡಿಮೆ ಆದ್ರೆ ಕರೆಂಟ್ ಕಟ್. ಚಿಕ್ಕೋಡಿಯಲ್ಲಿ ಶಾಸಕ ರಾಜು ಕಾಗೆ ಹೇಳಿಕೆ. ಯಾರೇ ಇದು ರಾಜು ಕಾಗೆ? ಜನ ಹಿಂಗ್ ಕೇಳ್ತಾರೆ. ನೀವು ಶಾಸಕರು ಇರ್ಬೋದು ಸ್ವಾಮಿ, ಏನ್ ಜನಕ್ಕೆ ಹಿಂಗ್ ಧಮಕಿ ಹಾಕ್ತಿದ್ದೀರಾ ನೀವು? ಪ್ರಜಾಪ್ರಭುತ್ವದಲ್ಲಿ ಹೀಗೆಲ್ಲ ಹೇಳ್ಬೋದಾ? ನೀವೇನು ಮಾಡ್ತಿರೋ ಗೊತ್ತಿಲ್ಲ, ಕಳೆದ ಸಾರಿ 400 ಮತಗಳು ನನಗೆ ಕಡಿಮೆ ಬಿದ್ದಿತ್ತು, ಮತ ಹಾಕಿಲ್ಲ ಅಂತಂದ್ರೆ ಕರೆಂಟ್ ಕಟ್ ಮಾಡ್ತೀರಿ. ನಿಮ್ಮ ಅಪ್ಪನ ಮನೆಯಿಂದ ತಂದು ಕರೆಂಟ್ ಕಟ್ ಮಾಡ್ತೀರಾ ಸ್ವಾಮಿ? ಜನಗಳ ದುಡ್ಡಲ್ವಾ ಇದು? ನನಗೆ ಕಡಿಮೆ ಬಿದ್ದಿದ್ದಾವು 400. ಮಂಗಾವತಿ ಜುಗುಳ್ ಶಾಪುರದವ್ರ ಪಾಪ ಅವ್ರು ಏನಾಗ ಬರಂಗಿಲ್ಲ. ನಾವು ಯಾಕ್ರಿ ಗೌಡ್ರ ಯಾಕ್ರೆ ನೀವು ಹೆಚ್ಚು ಕೊಟ್ಟಿದ್ರೆ ನೀವು ಹೆಂಗ್ ಮಾತಾಡ್ರೆ ಭಯ ಹುಳ ಬೀಳ್ತಾವ. ಅದಕ್ಕೆ ಈಗ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ. ಹೆಚ್ಚಿಗೆ ಮತ ಇಲ್ಲ ಅಂದ್ರೆ ನಾವು ಏನ್ ನಿಮ್ಮದು ಕರೆಂಟ್ ಕಟ್ ಮಾಡಕದೀವು ಉಳಿದು ಬ್ಯಾರೆ. ಅದಕ್ಕೆ ಬೇಕಾಗಿಲ್ಲ. ಅದು ನಾವು ಹೆಂಗ್ ಮಾತಾಡಿದ್ರೆ ಹಂಗೆ ನಡ್ಕೋತಾನೆ ಗೌಡ್ರ. ಮಂಗಾವತಿ ಗೌಡ್ರ 400 ಮತಗಳು ನನಗೆ ಕಡಿಮೆ ಬಿದ್ದಿದ್ದಾವು 400. ಮಂಗಾವತಿ ಜುಗುಳ್ ಶಾಪುರದವ್ರ ಪಾಪ ಅವ್ರು ಏನಾಗ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿಲ್ಲ ಅಂತ ಹೇಳಿ ನಾವು ಕರೆಂಟ್ ಕಟ್ ಮಾಡ್ತೀವಿ ಅಂತ ಹೇಳಿ ರಾಜು ಕಾಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ರಾಜು ಕಾಗೆ ಹೇಳಿಕೆಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವುದೇ ಗ್ಯಾರಂಟಿಯನ್ನ ನಿಲ್ಲಿಸುವುದಿಲ್ಲ, ಎಲೆಕ್ಷನ್ ನಂತರವೂ ಗ್ಯಾರಂಟಿ ಮುಂದುವರಿಯುತ್ತೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸುಮ್ಮನೆ ಆರೋಪ ಮಾಡ್ತಾ ಇದೆ ಅಂತ ಹೇಳಿ ಪರಮ ಗರಂ ಆಗಿದ್ದಾರೆ. ನಾವು ಯಾವ ಭಾಗ್ಯಗಳನ್ನು ಕಟ್ ಮಾಡೋದಿಲ್ಲ. ಪದೇ ಪದೇ ಹೇಳಿದ್ದೇವೆ. ಚುನಾವಣೆ ಆದಮೇಲೆ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಆದಮೇಲೆ ಎಲ್ಲ ಗ್ಯಾರಂಟಿಗಳನ್ನ ಕಾಂಗ್ರೆಸ್ನವ್ರು ಕಟ್ ಮಾಡ್ತಾರೆ ಅಂತೇಳಿ ಚುನಾವಣೆ ಭಾಷಣಗಳಲ್ಲೇ ಹೇಳಿದ್ದಾರೆ. ಅದನ್ನೆಲ್ಲನೂ ನಾವು ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವೆಲ್ಲರೂ ಹೇಳ್ತಾ ಇದ್ದೇವೆ. ಯಾವುದೇ ಗ್ಯಾರಂಟಿಯನ್ನು ನಾವು ಚುನಾವಣೆ ಆದಮೇಲೆ ಕೂಡ ಕಟ್ ಮಾಡೋದಿಲ್ಲ, ಮುಂದುವರಿಸ್ತೇವೆ. ಈಗಾಗಲೇ ಬಡ್ಜೆಟ್ರಿ ಅಲೋಕೇಶನ್ ಆಗಿದೆ, ಅದನ್ನೆಲ್ಲ ನಾವು ಹೇಳಿದ್ದೇವೆ. ನಾವು ಯಾವ ಭಾಗ್ಯಗಳನ್ನು ಕಟ್ ಮಾಡೋದಿಲ್ಲ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.